ಯಾಕೋಬ ಮನೆತನದೊಳಗೆ ಇದನ್ನು ಸಾರಿರಿ, ಯಹೂದದಲ್ಲಿ ಹೀಗೆ ಪ್ರಕಟಿಸಿರಿ, ಕಣ್ಣಿದ್ದರೂ ಕಾಣದ, ಕಿವಿ ಇದ್ದರೂ ಕೇಳದ, ಬುದ್ಧಿ ಇಲ್ಲದ ಮೂಢ ಜನರೇ, ಯೆಹೋವನ ಮಾತನ್ನು ಕೇಳಿರಿ. ಹಿಂಗಾರು ಮುಂಗಾರು ಮಳೆಯನ್ನು ಅನುಗ್ರಹಿಸುವಂತ ದೇವರ ಬಳಿಗೆ ಬರದೆ ನೀವು ಎಲ್ಲೆಲ್ಲೋ ಹೋಗ್ತಾ ಇದ್ದೀರಾ. ಅದ ಕಾರಣಕ್ಕೆ ನಿಮ್ಗೆ ಸಮಯಕ್ಕೆ ತಕ್ಕ ಹಾಗೆ ಏನ್ ಬರ್ತಾ ಇಲ್ಲ, ನೀರು ಬರ್ತಾ ಇಲ್ಲ ಪ್ರೇರೆ. ಈ ನೀರಿನಿಂದ ಎಷ್ಟು ಕೆಲಸ ಆಗುತ್ತೆ ಗೊತ್ತಾ? ಈ ನೀರಿನಿಂದ ಎಷ್ಟು ಕೆಲಸ ಆಗುತ್ತೆ ಅಂತ ಗೊತ್ತಾ? ಪ್ರತಿದಿನ 800 ಕೋಟಿ ಮಾನವರಿಗೆ ಆಹಾರ ಬೇಕು ಅಂದ್ರೆ ಭೂಮಿಗೆ ನೀರು ಸುರಿಬೇಕು ಪ್ರೇರೆ. ಸುರಿದ್ರೇನೆ ರೈತ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಅಲ್ವಾ? ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ನಾವು ತಿಳ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ ಈ ಪ್ರಕೃತಿ ಮೂಲಕ ಆ ಪರಮಾತ್ಮನ ಎಂಥವನಂತ ತಿಳ್ಕೋಬಹುದು. ಹೌದಾ? ಹೌದು ಪ್ರೇರೆ. ಈ ಪ್ರಕೃತಿ ಹೇಗೆ ನಡೆಸ್ತಾ ಇದ್ದಾನೆ ದೇವರು. 800 ಕೋಟಿ ಜನರಿಗೆ ನೀರು ಬೇಕು. ಇದೇ ರೀತಿ ಮನುಷ್ಯನಿಗೆ ಹೇಗ್ಬೇಕು, ಅದೇ ರೀತಿ 84 ಲಕ್ಷ ಜೀವರಾಶಿಗಳಿಗೆ ದೇವರು ಆಹಾರವನ್ನು ಒದಗಿಸ್ಕೊಡ್ತಾ ಇದ್ದಾನೆ ಅಂದ್ರೆ ಹೌದು ಪ್ರೇರಿ. ಹೇಗೆ ನೋಡಿಕೊಳ್ಳೋಣ ಒಂದು ಸಾರಿ. ಕೀರ್ತನೆ ಗ್ರಂಥ 147ನೇ ಅಧ್ಯಾಯ ಒಂದು ಸಾರಿ ತೆಗೆದು ನೋಡೋಣ. ಕೀರ್ತನೆ ಗ್ರಂಥ 147ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡಿಕೊಳ್ಳೋಣ.